ಇಲ್ಲಿ ನೋಡಿ, ಇದು ಪಿಂಕ್ ಗುಳ್ಳ. ಹಾ. ಇದು ಹಣ್ಣಾಗಿ ಹಳದಿ ಕಲರ್ ಆಗಿದೆ. ಅಲ್ಲ ನಿಮಗೆ ಯಾಕೆ ಇದನ್ನು ತೋರಿಸುದಂದ್ರೆ, ಇದನ್ನೆಲ್ಲ ನಾವು ಕಟ್ ಮಾಡಿ ಅದ್ರದ್ದು ಬೀಜ ಸಂಗ್ರಹಿಸ್ತೇವೆ. ಹಾಗೆ ನಾಲಿ ಬದನೆ ಅಂತ ಹೇಳ್ತಾರೆ. ಇದು ದೊಡ್ಡದಾಗುವಾಗ ಹೀಗೆ ಹಳದಿ ಕಲರ್ ಆಗ್ತದೆ. ಅದು ಹಣ್ಣಾಗ್ತದಲ್ಲ, ಹಾಗೆ ಹಳದಿ ಕಲರ್ ಆಗ್ತದೆ. ಪಿಂಕ್ ಬದನೆಯನ್ನು ವೃಷ್ಟಿ ತೋರಿಸಿದ್ರು ನೋಡಿ, ಸಣ್ಣ ಸಣ್ಣದಾಗಿ ಕಾಣ್ತಾ ಉಂಟು. ಅದ್ರ ಡಾರ್ಕ್ ಪಿಂಕ್, ಇದು ಲೈಟ್ ಪಿಂಕ್ ಅಲ್ಲ. ಎಲ್ಲಿ ಮನೆ ನಿಮ್ದು? ಹರಪ್ಪಳದಲ್ಲಿಯಾ? ಅದು ಫೈನಲ್ ಆಗಿ ಲಾಸ್ಟ್ ವರೆಗೆ ಇದನ್ನು ಗಿಡದಲ್ಲಿ ಇಡಬೇಕು, ಆಗ ಮಾತ್ರ ಇಷ್ಟು ಚೆನ್ನಾಗಿರುವಂತ ಬೀಜಗಳು ಬರುವಂಥದ್ದು. ಯಾವುದೇ ಒಂದು ರೀತಿಯ ಹೊಟ್ಟು ಬೀಜಗಳಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಎಷ್ಟು ಹತ್ರದಿಂದ ನಾನು ತೋರಿಸಿದ್ದೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಮಲೆಬೆಟ್ಟು ಫಾರ್ಮ್ನ 9ನೇ ಕೈತೋಟ ಎಜುಕೇಟ್ ಕೊಡುವಂಥ ವಿಡಿಯೋಗೆ ನಿಮಗೆಲ್ಲರೂ ಕೂಡ ಸ್ವಾಗತ. ಇದಕ್ಕಿಂತ ಮೊದಲು ಪರಾಗಸ್ಪರ್ಶದ ಬಗ್ಗೆ, 3G 4G ಕಟ್ಟಿಂಗ್ನ ಬಗ್ಗೆ, ಬಸಳೆಯ ಬಗ್ಗೆ, ಒಂದಷ್ಟು ಬಸಳೆಯ ದುಂಪದ ಬಗ್ಗೆ ಬೇರೆ ಬೇರೆ ಸಂಗತಿಗಳು ನಿಮಗೆ ತೋರಿಸಿದ್ದೆ. ಇದನ್ನು ನನ್ನ ಹಳೆಯ ವಿಡಿಯೋಗಳು ನೀವು ನೋಡಿರ್ತೀರಿ. ಸುಮಾರು 1 ತಿಂಗಳು ಆಗ್ತಾ ಬಂತು ಈ ಫಾರ್ಮೇಷನ್ಗೆ. ಇಲ್ಲಿ ವಿಧ ವಿಧಾನದ ತರಕಾರಿಗಳನ್ನು ಬೆಳೆದಿರುವಂಥದ್ದು ನೋಡ್ಬೋದು. ಅದರ ಬಗ್ಗೆ ಡೀಟೇಲ್ ಆಗಿರುವಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಆದರೆ ನಾನು ಇವತ್ತು ಕೊಡುವಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ, ಬೀಜದ ಸಂಸ್ಕರಣೆ ಬಗ್ಗೆ. ಅದರಲ್ಲೂ ಮುಖ್ಯವಾಗಿ ಬದನೆಯ ಬೀಜ ಸಂಸ್ಕರಣೆ ಮಾಡುವಂಥದ್ದು ಅತ್ಯಂತ ಮುಖ್ಯ ಆಗಿರ್ತದೆ. ಬದನೆಯಲ್ಲಿ ತುಂಬ ಜನರು ಬೇರೆ ಬೇರೆ ವೆರೈಟಿಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ತೋರಿಸುವಂಥದ್ದು ಬದನೆ ಬೀಜವನ್ನು ನಾವು ಹೇಗೆ ಸಂಸ್ಕರಣೆ ಮಾಡ್ತೇವೆ ಅಂತೇಳಿ. ತುಂಬ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದು ವಿಡಿಯೋ ನೋಡಿದ ತಕ್ಷಣ ಇನ್ನೊಬ್ಬರದ್ದು ಕ್ವಶನ್ ಬರ್ತದೆ, ಹಾಗೆಲ್ಲ ಹೀಗೆ ಅಂತೇಳಿ. ಅದು ನಿಮ್ಮದು, ಇದು ನಮ್ಮದು. ನಾವು ಯಾವುದನ್ನು ಮಾಡ್ತೇವೆ ಅದನ್ನು ಮಾತ್ರ ನಾವು ಹೇಳ್ಬೋದು ಹೊರತು, ನಾವು ಮಾಡದಿರುವಂಥ ಯಾವುದೇ ಪ್ರಯೋಗಗಳನ್ನು ನಿಮ್ಮ ಎದುರುಗಡೆ ನಾವು ಹೇಳೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಒಂದು ವಿಶೇಷ ಆಗಿರುವಂಥದ್ದು ಮತ್ತು ನಮಗೆ ಅತ್ಯಂತ ಮುಖ್ಯವಾಗಿರುವಂಥ ವಿಡಿಯೋ. ಯಾವಾಗಲೂ ರೀಲ್ಸ್ಗಳ ಮುಖಾಂತರ ಮತ್ತು ಸಣ್ಣ ಸಣ್ಣ ವಿಡಿಯೋಗಳ ಮುಖಾಂತರ ನಮ್ಮ ಅಣ್ಣನ ಮಗಳು ಆರಾಧ್ಯ ಮತ್ತು ಆದಿತ್ಯ ನಿಮ್ಮ ಎದುರುಗಡೆ ಬರ್ತಾ ಇದ್ರು. ಈ ಬಾರಿ ಒಂದು ಪೂರ್ತಿ ಲೆಂತ್ ವಿಡಿಯೋ, ಒಂದು ಮಾಹಿತಿಯ ವಿಡಿಯೋದ ಮುಖಾಂತರ ಅವರನ್ನು ಸಂದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟೋ ಬಾರಿ ಅವರು ಅಂತಹ ಒಂದು ಅವಕಾಶಗಳು ಸಿಕ್ಕಿದಾಗ ಅವರು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಈ ವಿಡಿಯೋನ ಯಾರ್ಯಾರು ವಿದ್ಯಾರ್ಥಿಗಳು ಅಂತಿದ್ದಾರೆ ಅವರ ಗ್ರೂಪ್ಗಳಿಗೆ, ಫ್ಯಾಮಿಲಿಗಳಿಗೆ ಎಲ್ಲ ಕಡೆ ಅದನ್ನು ಶೇರ್ ಮಾಡಿ. ಯಾಕಂದರೆ ಅವ್ರು ನೋಡಿದರೆ ಅವರಿಗೂ ಕೂಡ ಈ ರೀತಿ ಕೈತೋಟದ ಬಗ್ಗೆ, ಕೃಷಿಯ ಬಗ್ಗೆ ಇಂಟ್ರೆಸ್ಟ್ ಬರುವಂಥ ಸಾಧ್ಯತೆ ಇದೆ. ಬನ್ನಿ, ಆರಾಧ್ಯ ಮತ್ತು ಆದಿತ್ಯನ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಆರಾಧ್ಯ ಮಲೆಬೆಟ್ಟು. ಇವತ್ತು ನಾನು ಬದನೆ ಹಣ್ಣಿನಿಂದ ಬದನೆಯ ಬೀಜವನ್ನು ಹೇಗೆ ತೆಗೆಯುವುದು ಅಂತ ಹೇಳಿಕೊಡ್ತೇನೆ. ಇದು ಗುಳ್ಳ ಬದನೆ. ಇದು ಎಷ್ಟು ದೊಡ್ಡದಾಗಿ ನೋಡಿ, ಇದು ಫುಲ್ ದೊಡ್ಡದಾಗಿದೆ. ಇದು ಹೀಗೆ ಹಣ್ಣಾದಾಗ ಹಳದಿ ಕಲರ್ ಆಗ್ತದೆ. ಇದು ಉದ್ದ ಬದನೆ, ಇದು ನಾಲಿ ಬದನೆ ಅಂತ ಹೇಳ್ತಾರೆ. ಇದು ದೊಡ್ಡದಾಗುವಾಗ ಹೀಗೆ ಹಳದಿ ಕಲರ್ ಆಗ್ತದೆ. ಅದು ಹಣ್ಣಾಗ್ತದಲ್ಲ, ಹಾಗೆ ಹಳದಿ ಕಲರ್ ಆಗ್ತದೆ. ಇದು ಇದು ಎಲ್ಲ ಇದ್ರದ್ದು ಬೀಜ ಎಲ್ಲ ತೆಗ್ದಾದ್ಮೇಲೆ ಹೀಗೆ ಆಗ್ತದೆ ಬೀಜ. ಈಗ ನಮ್ಮ ಹತ್ರ 10 ಬಗೆಯ ಬದನೆಕಾಯಿ ಉಂಟು, ಅದರದ್ದು ಬೀಜ ಸಹ ಉಂಟು. ಇದು ನೋಡಿ, ಇದು ಮುಸುಕಿನ ಬದನೆ. ಅದು ಬೆಳೆಯುವಾಗನೇ ಹೀಗೆ ಅದ್ರ ಹತ್ತಿರನೇ ಎಲೆ ಬರ್ತದೆ. ಇದಕ್ಕೆ ಮತ್ತೆ ಬೇರೆ ಬದನೆ ಗಿಡಕ್ಕೆ ವ್ಯತ್ಯಾಸ ಉಂಟು. ಇಲ್ಲಿ ನೋಡಿ, ಇದ್ರದ್ದು ಎಲೆ ನೋಡಿ, ಬೇರೆ ಬದನೆಕಾಯಿದು ಎಲೆ ನೋಡಿ, ಇದ್ರದ್ದು ದೊಡ್ಡ ದೊಡ್ಡದಾಗಿ ಉಂಟು, ಅದ್ರದ್ದು ಚಿಕ್ಕದಾಗಿರ್ತದೆ. ಬೀಜವು ನಿಮ್ಮ ಹತ್ರ ಉಂಟಾ? ಯಾರಿಗಾದ್ರೂ ಕೊಡಬೇಕಾದ್ರೆ ಉಂಟು. ಏನ್ ಹೇಳುವುದಕ್ಕೆ? ಮುಸುಕಿನ ಬದನೆ. ಇನ್ಯಾವ ಬದನೆ ಅಂತ ತೋರಿಸ್ತೀರಿ? ಮತ್ತೆ ಗುಳ್ಳ ಬದನೆ, ಉದ್ದ ಬದನೆ, ಮತ್ತೆ ಪಿಂಕ್ ಬದನೆ. ನಮ್ಮ ಹತ್ತಿರ ಬೇರೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅಲ್ಲಿ ನೋಡಿ. ನೋಡಿ, ಅವರೆಲ್ಲ ಹೇಳ್ತಾರೆ ಈಗ. ಎಲ್ಲ ಹೇಳ್ತಾರೆ. ಅವರಿಗೆಲ್ಲ ಗೊತ್ತುಂಟಾ? ಗೊತ್ತುಂಟು. ಗೊತ್ತಿಲ್ಲ ನೀನು ಬಿಡುದಿಲ್ಲಲ್ಲ. ಇಲ್ಲಿ ನೋಡಿ, ಗುಳ್ಳ ಬದನೆ ಹೇಗೆ ಆಗಿದೆ ನೋಡಿ. ಅಲ್ಲ, ಎಲ್ಲದರಲ್ಲಿ ಕೂಡ ಆಗಿದೆ. ಎಲ್ಲದ್ರಲ್ಲಿ ಅಂತ ಹೇಳಿದ್ರೆ ಎಲ್ಲ ಗಿಡದಲ್ಲಿ ಲೈನ್ ಅಲ್ಲಿ ಆಗಿದೆ. ಸಣ್ಣ ಸಣ್ಣ ಗಿಡಗಳಲ್ಲಿ ನೋಡಿ ಸ್ನೇಹಿತರೆ, ಸಣ್ಣ ಸಣ್ಣ ಗಿಡಗಳಲ್ಲೇ ಆಗಿದೆ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು LSS 3ನೇ ತರಗತಿಯ ಓದುತ್ತಿದ್ದೇನೆ. ಇದು ಕಪ್ಪು ಬದನೆ. ಕಪ್ಪು ಸ್ವಲ್ಪ ಪಿಂಕ್ ಉಂಟಲ್ಲ, ಅಲ್ಲಿ ಒಂದು ಉಂಟು, ಅದು ನೋಡಿ, ಅದು ತೋರಿಸು. ನೋಡಿ ಸ್ನೇಹಿತರೆ, ಒಳಗಡೆ ಆಗಿರೋದು ನೋಡಿ. ಕಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಅದರಲ್ಲಿ ಪಿಂಕ್ ಉಂಟು. ಫುಲ್ ಡಾರ್ಕ್ ಪಿಂಕ್ ಆಗಿರುವಂತದ್ದು ಬದನೆ ಅಲ್ಲ.
ನನ್ನ ಹೆಸರು ರುಷ್ಟಿ. ಎಷ್ಟನೇ ಕ್ಲಾಸು? ಅಂಗನವಾಡಿ. ಅದು ಕೈಯಲ್ಲೇನು ಮೇಲೆ ಮೇಲೆ ಬರೋದು? ಈಗ ಯಾವ ಬದನೆ ತೋರಿಸ್ತೀರಿ ನೀವು? ಯಾವ ಕಲರ್ ಉಂಟದು? ಪಿಂಕ್. ಓ ನೋಡಿ ಸ್ನೇಹಿತರೆ, ಪಿಂಕ್ ಬದನೆ. ಪಿಂಕ್ ಬದನೆಯನ್ನು ವೃಷ್ಟಿ ತೋರಿಸಿದ್ರು ನೋಡಿ, ಸಣ್ಣ ಸಣ್ಣದಾಗಿ ಕಾಣ್ತಾ ಉಂಟು. ಅದ್ರ ಡಾರ್ಕ್ ಪಿಂಕ್, ಇದು ಲೈಟ್ ಪಿಂಕ್ ಅಲ್ಲ? ಎಲ್ಲಿ ಮನೆ ನಿಮ್ದು? ಹರ್ಪಲ. ಹರಪ್ಪಳದಲ್ಲಿಯಾ? ಇವರೆಲ್ಲ ತೋರಿಸುವಾಗ ಕತ್ಲೆ ಆಗ್ತದೆ, ಅದಕ್ಕೆ ನಾನೇ ತೋರಿಸುದು. ನೀನೇ ಬೇಗ ಬೇಗ ತೋರಿಸ್ತೀಯಾ? ಹ್ಮ್. ಹಾ, ತೋರಿಸು ತೋರಿಸು ತೋರಿಸು. ಇದು ಈ ತರ ಗುಳ್ಳ ತರ ಆಗ್ತದೆ. ಹಾ. ಇದು ದೊಡ್ಡ ಗುಳ್ಳ ಅಲ್ಲ? ದೊಡ್ಡ ಗುಳ್ಳ. ಹಾ. ಇದು ಉದ್ದ ಗುಳ್ಳ ಅಂತ ಹೇಳ್ತಾರೆ ಇದಕ್ಕೆ. ಇದು ಉದ್ದ ಗುಳ್ಳ ಅಂತ ಹೇಳಿ ಅಲ್ಲ? ಹಾ. ಇದಕ್ಕೆ ಪುತ್ತೂರಲ್ಲಿ ಬಲ್ನಾಡು ಗುಳ್ಳ ಅಂತ ಹೇಳ್ತಾರೆ. ಯಾವ ಗುಳ್ಳ? ಬಲ್ನಾಡು ಗುಳ್ಳ. ಇದು ರೌಂಡ್ ಇದ್ದು. ವಾವ್, ರೌಂಡ್ ಇದ್ದು. ಸ್ವಲ್ಪ ಆ ಕಡೆ ಹೋಗುವ, ಇದ್ರಲ್ಲಿ ನೋಡುವ. ಇದಾಗ ಅಲ್ಲಿ ತೋರಿಸಿದ್ವು ಅಲ್ಲ, ಹಾ. ಅದೇ ವೆರೈಟಿಯ ಗುಳ್ಳ ಇದಲ್ಲ? ಇಲ್ಲಿ ನೋಡಿ, ಇದು ಪಿಂಕ್ ಗುಳ್ಳ. ಹಾ. ಇದು ಹಣ್ಣಾಗಿ ಹಳದಿ ಕಲರ್ ಆಗಿದೆ. ಅಲ್ಲ? ನಿಮಗೆ ಯಾಕೆ ಇದನ್ನು ತೋರಿಸುದಂದ್ರೆ, ಇದನ್ನೆಲ್ಲ ನಾವು ಕಟ್ ಮಾಡಿ ಅದ್ರದ್ದು ಬೀಜ ಸಂಗ್ರಹಿಸ್ತೇವೆ. ಹಾಗೆ ನೋಡಿ, ನಾವು ಒಂದೊಂದು ಗಿಡದಲ್ಲಿ ಒಂದೊಂದು ಬದನೆಕಾಯನ್ನು ಬಿಡ್ಬೇಕು. ಹಾ. ಅದು ಒಳ್ಳೇದು ದೊಡ್ಡದಾಗಿರೋದನ್ನು ಬಿಡ್ಬೇಕು. ಹಾ. ಇಲ್ಲಿ ನೋಡಿ, ಇದೊಂದಾಗಿದೆ. ಒಂದರಲ್ಲಿ ಒಂದಲ್ಲ? ಒಂದ್ರಲ್ಲಿ ಒಂದೇ. ಇದರಲ್ಲಿ ಉಂಟಾ? ಇದ್ರಲ್ಲಿ ಸಹ ಉಂಟು. ಇಲ್ಲಿ ನೋಡಿ, ಕೆಜಿ ಗಟ್ಟಲೆ ಅದು. ದೊಡ್ಡದಾಗಿದೆ. ವಾವ್. ಹಾ. ಮತ್ತೆ ಇದರಲ್ಲಿ ಇಲ್ವಾ? ಇದ್ರಲ್ಲಿ ಇಲ್ಲ, ಏನಾಗಿದೆ? ಅದು ಮಂಗ ತಕೊಂಡೋಗಿದೆ. ಹೌದಾ? ಹ್ಮ್. ಮತ್ತೆ ಇಲ್ಲಿ ಒಂದಾಗಿದೆ ನೋಡಿ. ಹಾ. ಇಲ್ಲಿ ಸಹ ಒಂದೊಂದೇ ಬಿಟ್ಟಿದ್ದೇವೆ ನಾವು. ಓ, ಮತ್ತೆ- ಇದರಲ್ಲಿ ಉಂಟಾ? ಇದ್ರಲ್ಲಿ ಸಹ ಉಂಟು ನೋಡಿ. ತೋರಿಸು. ಇಲ್ಲಿ. ಹಾ, ಒಂದೊಂದೇ ಅಲ್ಲ. ನೋಡಿ ಸ್ನೇಹಿತರೆ, ಏನಂತ ಹೇಳಿದ್ರೆ, ಈ ಮಕ್ಕಳು ಹೇಳ್ತಿರೋದಾದ್ರೂ ಕೂಡ ಸೀರಿಯಸ್ ಆಗಿರುವಂತ ಸಬ್ಜೆಕ್ಟ್ ಇದು. ನಾವು ತುಂಬಾ ಬಾರಿ ಬದನೆ ಗಿಡದಿಂದ ಬದನೆಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ತುಂಬಾ ಬಿಡ್ತೇವೆ. ಅಂದ್ರೆ ಲಾಸ್ಟ್ ಅಲ್ಲಿ ಉಳಿದದ್ದು ಪೊಟ್ಟು ಮುರುಂಟು ಇದರಲ್ಲೆಲ್ಲ ಬದನೆ ಬೀಜವನ್ನು ತೆಗಿತೇವೆ. ಅದರಿಂದಾಗಿ ಶಕ್ತಿಯುತವಾಗಿರುವಂತ ಗಿಡ ಬರೋದಿಲ್ಲ. ಶಕ್ತಿಯುತವಾಗಿರುವ ಗಿಡ ಬಂದಿಲ್ಲ ಅಂತ ಹೇಳಿದ್ರೆ ಶಕ್ತಿಯುತವಾಗಿರುವಂತ ಬದನೆ ಬರೋದಿಲ್ಲ. ಇದು ಒಂದೊಂದೇ ಇಟ್ಟಿದ್ದಾರೆ ಒಂದೊಂದು ಗಿಡದಲ್ಲಿ. ಯಾಕೆ ಒಂದೊಂದು ಇಡುವಂಥದ್ದು ಅಂತ ಹೇಳಿದ್ರೆ, ಅದು ಅಷ್ಟು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಅದರ ಸುತ್ತಮುತ್ತ ಎಲ್ಲ ಪ್ರಿಪೇರ್ ಮಾಡಿ ಒಂದೊಂದು ಗಿಡ ಇಡುವುದರಿಂದಾಗಿ, ಬೇರೆ ಸಣ್ಣ ಸಣ್ಣ ಹೂಗಳನ್ನು ಕತ್ತರಿಸೋದ್ರಿಂದಾಗಿ ಈ ಗಿಡದಲ್ಲಿ ಆಗಿರುವಂಥ ಬದನೆ ಯಾವುದಿದೆ, ಇದರ ಬೀಜಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ. ಇದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಮತ್ತು ತುಂಬಾ ಬಾರಿ ಕೆಲವರು ಹೇಳ್ತಾರೆ, ನಾವೀಗ ಬದನೆ ಬೀಜಗಳನ್ನು ಒಂದೊಂದು ರೇಟ್ ಇರ್ತದೆ. 30 ರೂಪಾಯಿ ಇರ್ತದೆ ಕೆಲವದಕ್ಕೆ, ಮಟ್ಟುಗುಳಕಾಯಿ 50 ರೂಪಾಯಿ ಇರ್ತದೆ, 40 ರೂಪಾಯಿ ಇರ್ತದೆ. ಈ ರೇಟ್ಗಳಿಗೆಲ್ಲ ಜನರಿಗೆ ಕೊಡ್ತೇವೆ. ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ನೋಡಿ, ಇದರಲ್ಲಿ ಸುಮಾರು ಒಂದು 3 ತಿಂಗಳಿಂದ ಬೇರೆ ಯಾವುದೇ ಬದನೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅಂದ್ರೆ ಒಂದೇ ಬದನೆಯನ್ನು ಇಟ್ಟಿರುವಂಥದ್ದು. ಆ ಕಾರಣಕ್ಕೋಸ್ಕರ ನೀವು ಹೊರಗೆ ಲೆಕ್ಕ ಹಾಕಿದ್ರೆ ಇದಕ್ಕೆ ಭಾರಿ ರೇಟ್ ಆಗ್ತದೆ, ಭಾರಿ ಖರ್ಚುಗಳಾಗತ್ತೆ, ಅಷ್ಟು ಜಾಗನೂ ಹೋಗುತ್ತೆ, ಸಮಯನೂ ಹೋಗುತ್ತೆ. ಅದರ ಮಧ್ಯದಲ್ಲಿ ಮಂಗಗಳಿಂದ ಇನ್ನೊಂದು ಪ್ರಾಣಿಗಳಿಂದ ಎಲ್ಲ ರಕ್ಷಣೆ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ನಾವು ಒಂದೊಂದನ್ನು ಸಂಗ್ರಹ ಮಾಡೋದ್ರಿಂದಾಗಿ ಅದಕ್ಕೆ ಅಷ್ಟು ರೇಟ್ಗಳಿರ್ತದೆ, ಅಷ್ಟು ಮೊತ್ತಗಳಿರ್ತದೆ. ಮತ್ತು ನಾಟಿ ಬೀಜಗಳಿದೆಲ್ಲ ಕೂಡ ಒರಿಜಿನಲ್ ಆಗಿರುವಂತಹ ಹಳ್ಳಿಯ ತಳಿಗಳಿದೆಲ್ಲ. ಇಲ್ಲಿ ನೋಡಿ, ವಿಶೇಷ ನೋಡಿ, ಇಲ್ಲಿ ನಾವು ಸಾವಯವ ಕೃಷಿ ಮಾಡುವಾಗ ಇಲ್ಲಿ ಈಗ ಹೆಗ್ಗಣ ಬಂದು ಎಲ್ಲ ತೆಗ್ದು ಬುಡದಲ್ಲೆಲ್ಲ ಹೋಗಿ ತೆಗ್ದು ಬಿಡ್ತದೆ. ಯಾಕಂದ್ರೆ ಅಲ್ಲಿ ಎರೆಹುಳು ಇರ್ತದೆ, ಅದನ್ನು ತಿನ್ಲಿಕ್ಕೆ ಬರುದದು. ಅಲ್ಲ, ಡೈಲಿ ಬರ್ತದಾ? ಬರ್ತದೆ. ನೋಡಿ ಸ್ನೇಹಿತರೆ, ಒಕ್ಕಿ ಇರೋದು ನೋಡಿ, ನಾವು ಕೆಲಸನೇ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಇಡೀ ಬುಡಕ್ಕೆ ಒಕ್ಕಿ ಅದೇ ಮಣ್ಣು ಹಾಕಿದೆ ನೋಡಿ. ಇಲ್ಲಿಂದ ಒಕ್ಕಿ ನೋಡಿ, ಇಲ್ಲಿಗೆ ಹಾಕಿದೆ ಮಣ್ಣನ್ನು. ಅಂದ್ರೆ ಅಷ್ಟು ಎರೆಹುಳು ಇರ್ತದೆ ಇದರಲ್ಲಿ, ಹಟ್ಟಿ ಗೊಬ್ಬರ ಇರೋದ್ರಿಂದಾಗಿ. ಯಾವುದೇ ರಾಸಾಯನಿಕ ಹಾಕೋದ್ರಿಂದಾಗಿ ಅದರ ಬೆಳವಣಿಗೆ ಚೆನ್ನಾಗಿರ್ತದೆ. ಆ ಕಾರಣಕ್ಕೋಸ್ಕರ ಈ ಹೆಗ್ಗಣಗಳು ಬರ್ತದೆ ಅಂತ ಹೇಳಿ ನಮ್ಮ ಆರಾಧ್ಯ ಮೇಡಮ್ ಹೇಳ್ತಿದ್ದಾರೆ ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಮಕ್ಕಳು ಬದನೆಯನ್ನು ಹಿಡ್ಕೊಂಡಿದ್ದಾರೆ. ಇದು ಆಗ ತೋರಿಸಿರೋ ಪಿಂಕ್ ಬದನೆ ನೋಡಿ. ಇದರಲ್ಲಿ ಇನ್ನೊಂದು ವೆರೈಟಿ, ಅದರಲ್ಲಿ ಫುಲ್ ಗುಳ್ಳ ರೌಂಡ್ ಆಗಿದೆ. ಇದಾಗ ಮೊದಲು ತೋರಿಸಿರುವಂತ ಗುಳ್ಳ ನೋಡಿ. ಇವಳು ಉದ್ದ ಬದನೆಯನ್ನು ಹಿಡ್ಕೊಂಡಿದ್ದಾಳೆ. ಈ ರೀತಿ ಈ ಬದನೆಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಅದರ ಬೀಜವನ್ನು ತೆಗೆಯುವಂತ ಒಂದು ಸಿಸ್ಟಮ್ ನೋಡಿ. ಇದ್ರಲ್ಲಿ ನಾನು ಒಂದನ್ನು ತೆಗೆದು ತೋರಿಸ್ತೇನೆ. ಹಾ. ಫಸ್ಟ್ ಇದ್ರದ್ದು ಈಗ ತೆಗಿಬೇಕು. ಕಡೆ ತೆಗೆಯುತ್ತಾ ನೋಡಿ. ಕಡೆಯಲ್ಲಿ ಬದನೆ ಬೀಜ ಇರುವುದಿಲ್ಲ, ಅದರಿಂದ ಕೊಯ್ಬಹುದು. ಹಾ. ಮತ್ತೆ ಮೇಲಿಂದ ಮೇಲೆ ಕೊಯ್ತಾರೆ ನೋಡಿ. ಸ್ವಲ್ಪ ಹೆಚ್ಚು ಅಡಿಗೆ ಹೋಗುದಿಲ್ಲ, ಯಾಕಂದ್ರೆ ಅಡಿಗೆ ಹೋದ್ರೆ ಬೀಜ ಇರ್ತದೆ, ಅದಕ್ಕೋಸ್ಕರ ಮೇಲಿಂದ ಮೇಲೆ ಕೊಯ್ತಾರೆ. ಈ ರೀತಿ ಓಪನ್ ಮಾಡ್ತಾರೆ ನೋಡಿ. ಆಗ ಸಣ್ಣ ಹುಳ ಎಲ್ಲ ಆಗಿರ್ತದೆ ಕೆಲವು ಸಲ, ಯಾಕಂದ್ರೆ ಅದೊಂದು ಕಡೆಯಲ್ಲಿ ಇಟ್ಟಾಗ ನೋಡಿ, ಈ ರೀತಿ ಓಪನ್ ಆಗುವಾಗ ಬೀಜಗಳು ಬಂದಿದೆ ನೋಡಿ. ಹುಳಗಳು ಬಂದ್ರೆ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ಹುಳಗಳು ಬೀಜಗಳನ್ನು ತಿಳಿದಿಲ್ಲ, ಬೀಜಗಳನ್ನು ಹಾಗೆ ಬಿಟ್ಟಿರ್ತದೆ. ಈಗ ನೇರ ಕೊಯ್ದಾಯ್ತು. ಈಗ ಇನ್ನೊಮ್ಮೆ ಹೀಗೆ ಕೊಯ್ತೇನೆ. ಈಗ ಇದನ್ನು ತೆಗ್ದು ಹೀಗೆ ಹಾಕ್ಬೇಕು ಇದಕ್ಕೆ.
ನೀರಿಗೆ ಹಾಕೋದು ನೋಡಿ. ಹ್ಮ್. ಇಡೀ ಸೆಟ್ಟನ್ನೇ ಹಾಕ್ತಾರೆ ನೋಡಿ ಫಸ್ಟಿಗೆ, ಆಯ್ತಾ? ಒಂದು ಸೆಟ್ಟನ್ನು ತೆಗಿಬೇಕಾಯ್ತು ಅದನ್ನು. ಹಾಗೆ ವೇಸ್ಟ್ ಮಾಡ್ಲಿಕ್ಕೆ ಬಿಡಬಾರ್ದು. ಹ್ಮ್. ಬೇಗ ಬೇಗ ಹಾಕಿ, ಬೇಗ ಬೇಗ ಹಾಕಿ. ಎಲ್ರು ಹಾಕಿ, ಎಲ್ರು ಹಾಕಿ. ನೀನು ಅಂಗನವಾಡಿಯಾ? ಈ ಕಡೆ ನೋಡು, ಅಂಗನವಾಡಿಯಾ? ಎಂತಂತೆ ಹಾಗೆಂದ್ರೆ? ಅದೊಂದು ಸ್ಕೂಲ್. ಹೌದಾ? ಹ್ಮ್. ಯಾರು ಇವಳು ಹೋಗ್ತಿದ್ದಾಳ? ಎಲ್ಲಿ ಅದು? ಅದು ಜಿರೆ. ಉಜಿರ ಕೂಸಿನ ಮನೆ ಅಂತ ಹೇಳಿಯಾ? ನೋಡಿ ಸ್ನೇಹಿತರೆ, ಸಣ್ಣ ಮಕ್ಕಳದ್ದು ಶಾಲೆ ಅಂತೆ. ಇವಳಿಗೆ ಎಷ್ಟು ವರ್ಷ? 3 ವರ್ಷ. ಹೀಗೆ ಮಾಡು. ನಮಸ್ಕಾರ ಹೇಳ್ತಿದ್ದಾಳೆ ನೋಡಿ. ನೋಡಿ ಇದನ್ನೆಲ್ಲ ನಾನು ತೆಗ್ದಿಟ್ಟಿದ್ದೇನೆ. ನೋಡಿ ಇದ್ರಲ್ಲಿ ಒಂದು ಸಹ ಇಲ್ಲ. ನೋಡಿ ನೋಡಿ ಯಾವ್ದಾದ್ರಲ್ಲಿ ಸಹ ಉಂಟ ನೋಡಿ. ಮತ್ತೆ ಇದ್ರಲ್ಲಿ ತೇಲ್ತೆ ಉಂಟಲ್ಲ ಬೀಜಗಳು, ಅದೆಲ್ಲ ಹಾಳಾದದ್ದು. ಅದನ್ನೇ ಮತ್ತೆ ತೆಗ್ದು ಬಿಸಾಡ್ಬೇಕು. ಇದನ್ನ ಈಗ ನೀರ್ ತೆಗಿತೇನೆ ನೋಡಿ. ನೀರಿನ ಚೆಲ್ಲುವಾಗ ಅದು ಒಳಗೆ ಚಂದ ಇದ್ದದನ್ನ ಮಾತ್ರ ಇರ್ತದೆ, ಹಾಳಾದದೆಲ್ಲ ಹೋಗ್ತದೆ ಅಲ್ಲ. ಮೆಲ್ಲ 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 ಬಗ್ಗಿಸು. ನೋಡಿ ಸ್ನೇಹಿತರೆ, ಆ ಕೊನೆಯಲ್ಲಿ ನಿಲ್ಲುವಂಥದ್ದು ನೋಡಿ. ಒಂದು ಬದನೆಯಲ್ಲಿ ಎಷ್ಟು ಕಡಿಮೆ ಬೀಜಗಳು ಸಿಗ್ತವೆ ನೋಡಿ. ಆ ಒಂದು ಬದನೆಗೆ ಎಷ್ಟು ಕಷ್ಟಪಡ್ಬೇಕು ಅದನ್ನು ಉಳಿಸ್ಬೇಕಾದ್ರೆ, ಅದರದ್ದು ಬೀಜಗಳು ನೋಡಿ. ನಾನು ನೋಡಿ ಈಗ ತೆಗೆದು ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಬೀಜಗಳು ನೋಡಿ ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಇಷ್ಟೇ ಬೀಜ ಸಿಗುವಂಥದ್ದು ಮತ್ತು ತುಂಬ ಸಾಲಿಡ್ ಆಗಿರ್ತದೆ. ಇದು ಪೂರ್ತಿ ಅಂದರೆ ಅದು ಫೈನಲ್ ಆಗಿ ಲಾಸ್ಟ್ ವರೆಗೆ ಇದನ್ನು ಗಿಡದಲ್ಲಿ ಇಡಬೇಕು, ಆಗ ಮಾತ್ರ ಇಷ್ಟು ಚೆನ್ನಾಗಿರುವಂಥ ಬೀಜಗಳು ಬರುವಂಥದ್ದು. ಯಾವುದೇ ಒಂದು ರೀತಿಯ ಹೊಟ್ಟು ಬೀಜಗಳಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಎಷ್ಟು ಹತ್ತಿರದಿಂದ ನಾನು ತೋರಿಸಿದೆ ನೋಡಿ. ಆರಾಧ್ಯ ಇದನ್ನೆಲ್ಲ ರೆಡಿ ಮಾಡಿದಾಳೆ. ಇನ್ನೇನು ಮಾಡ್ಬೇಕು ಇದನ್ನು? ಇನ್ನಿದನ್ನು ಒಣಗಿಸ್ಬೇಕು. ಎಲ್ಲಿ? ಬಿಸಿಲಲ್ಲಿ ಅಲ್ಲ, ನೆರಳಲ್ಲಿ. ಹೌದು. ಎಷ್ಟು ದಿನ ಒಣಗಿಸ್ಬೇಕು? 5 ದಿನ. 5 ದಿನ ಒಣಗಿಸ್ಬೇಕು. ಆದ್ಮೇಲೆ ಅದನ್ನು ಅಲ್ಲೊಂದು ಪ್ಯಾಕೆಟ್ ನಾನು ಆಗ ತೋರಿಸ್ದೆ ಅಲ್ಲ ನೋಡಿ. ಈ ಟೈಪ್ ಇದು ಪ್ಯಾಕೆಟ್ ಮಾಡ್ಬೇಕಾ? ಈ ಟೈಪ್ ಇದು ಪ್ಯಾಕೆಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಮತ್ತೆ ಈ ತರನೇ ಅದು ಸಾಕ್ತದೆ. ಇಷ್ಟು ಚೆನ್ನಾಗಿರುವಂತ ಒಂದು ಪ್ಯಾಕೆಟ್ ರೆಡಿ ಆಗಿದೆ. ಇದನ್ನ ಇನ್ನು ಫ್ರಿಜ್ ಅಲ್ಲಿ ಅಲ್ಲ, ಇದು ನಾರ್ಮಲ್ ಇರ್ತದಲ್ಲ ಅದ್ರಲ್ಲಿ ಇಟ್ಟಿರ್ಬೇಕು. ಡೀಪ್ ಫ್ರಿಜ್ ಅಂದ್ರೆ ಎಂತ? ಅದು ಐಸ್ ಆಗ್ತದಲ್ಲ, ಗಟ್ಟಿ ಆಗ್ತದಲ್ಲ, ನೀರನ್ನೆಲ್ಲ ಗಟ್ಟಿ ಐಸ್ ಮಾಡಿ ಇಡ್ಲಿಕ್ಕೆ ಇರ್ತದಲ್ಲ, ಅದ್ರಲ್ಲಿ ಇಡ್ಲಿಕ್ಕಿಲ್ಲ. ನಾವ್ ಯಾವಾಗ್ಲೂ ತರಕಾರಿ ಎಲ್ಲ ಇಡ್ತೀವಲ್ಲ ಅದ್ರಲ್ಲಿ ಇಡ್ಬೇಕು. ಎಷ್ಟು ಬೇಕು ಅಷ್ಟನ್ನೇ ಬೀಜ ಹಾಕ್ಬೇಕು ಅಲ್ಲ? ಬೀಜ ಹಾಕಿ ಆಮೇಲೆ ಉಳಿದ್ರೆ ಅದನ್ನು ಫ್ರಿಜ್ ಅಲ್ಲಿ ಇಡ್ಬೇಕು. ಬೀಜ ಹಾಕಿದ್ಮೇಲೆ ನೋಡಿ ಹೀಗೆ ಆಗ್ತದೆ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಇರುತ್ತೆ ಗುಳ್ಳ, ಉದ್ದದ್ದು, ಬದನೆ, ಈ ರೀತಿ ಎಲ್ಲ ಆಗ್ತದೆ, ತುಂಬಾ ಆಗ್ತದೆ. ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ ಇದು. ಈ ಪ್ರೋಸೆಸ್ನ ಒಂದು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಮಗೆಲ್ಲ ಫಸ್ಟ್ ಟೈಮ್ ಮಾಡಿದ್ರಿಂದ ಎಲ್ಲ ನಮಗೆ ಖುಷಿ ಆಗಿದೆ. ನಿನಗೆ ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗಿದೆ. ನಿನಗೆ? ತುಂಬಾ ಖುಷಿ ಆಗಿದೆ. ನಿನಗೆ ಎಷ್ಟು? ತುಂಬಾ. ನೋಡಿ ಸ್ನೇಹಿತರೆ, ಇವರು 10 ನಿಮಿಷದ ವಿಡಿಯೋನ ಇವರು ಫಸ್ಟ್ ಟೈಮ್ ಮಾಡಿರುವಂಥದ್ದು. ಎಷ್ಟು ನಿಮಿಷ ಆಯ್ತು ಅನ್ನೋದು ಗೊತ್ತಿಲ್ಲ, ಆದರೆ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅವರಿಗೆಲ್ಲ ಗೊತ್ತಿರ್ತದೆ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿರೋದಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ABCD ಅವ್ರಿಗೆ ಗೊತ್ತಿರಲ್ಲ, ಅವರಿಗೆಲ್ಲ ಕಲಿಸ್ತಾರೆ. ಆ ರೀತಿ ನಾವು ಕೃಷಿಯನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕೆಲವರದ್ದು ಕೊಂಕಿರ್ತದೆ ಕಮೆಂಟಲ್ಲಿ, ಅವ್ರಿಗೆ ಹೇಳಿಕೊಟ್ಟದ್ದು ಅಂತ. ಇವರೆಲ್ಲ ಹುಟ್ಟಿ ಬರಬೇಕಾದ್ರೆ ಬೃಹಸ್ಪತಿಗಳಾಗಿ ಎಲ್ಲ ಕಲಿತು ಬಂದವರ ರೀತಿಯಲ್ಲಿ ಮಾತಾಡ್ತಾರೆ. ಅವರಿಗೆ ಪ್ರಾಕ್ಟಿಕಲ್ ಗೊತ್ತಿರೋದಿಲ್ಲ, ಥಿಯರಿ ಗೊತ್ತಿರೋದನ್ನು ನಾವು ಕಲಿಸ್ತಾ ಇರುವಂಥದ್ದು ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರಿಗೂ ಧನ್ಯವಾದಗಳು.